ಹೇಳಿ. ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ನಿಮಗೆ ಟೆನ್ಷನ್ ಆಗುತ್ತೆ ಅಂದ್ಬಿಟ್ಟು ನಾವು ಪೆನ್ಷನ್ ಎಲ್ಲ ಕೊಡೋಕ್ಕಾಗಲ್ಲ ಕಣ್ರಿ. ನನ್ ಟೆನ್ಷನ್ ಆಗ್ತಿರೋದ್ರಿಂದ ನನ್ನ ಹೆಲ್ತ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗ್ತಾ ಇದೆ. ಹಂಗಂದ್ಬಿಟ್ಟು 1000 ರೂಪಾಯಿ ಖರ್ಚು ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಒಂದು 10-20 ರೂಪಾಯಿ ಕೊಡ್ತೀವಿ. ಯಾವ್ದಾನ ಮಾತ್ರೆ ಸಿಕ್ಕರೆ ತಗೊಂಡು ನುಂಗಿ ಆಮೇಲೆ ತಣ್ಣಗೆ ಆಗ್ತೀರ. ಮಾತ್ರೆ ತಗೊಳ್ಳೋದ್ರಿಂದ ಬಗೆ ಅಂತ ಸಮಸ್ಯೆ ಅಲ್ಲ ಇದು. ನಾನು ಹೈಟೆಕ್ ಆಶ್ರಮಕ್ಕೆ ಹೋಗಿ ಆಧ್ಯಾತ್ಮನ ಲರ್ನ್ ಮಾಡ್ತೀನಿ. ಶಿವನೇ ರೇ, ಈ ಆಧ್ಯಾತ್ಮದಲ್ಲಿ ಹೈಟೆಕ್ಕು, ಲೋಟೆಕ್ಕು, ಮಿಡ್ಲ್ ಟೆಕ್ಕು ಅಂತ ಇರಲ್ಲ ಕಣ್ರಿ. ಒಂದು ಕೆಲಸ ಮಾಡ್ರಿ, ಮನೆಯಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟವಾದ ಮೂಲೆ ಇದ್ರೆ ಹಿಡ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ಆಧ್ಯಾತ್ಮ ಅಂದ್ರೆ ಏನು ಅಂತ ತಮಗೆ ಗೊತ್ತಾಗುತ್ತೆ. ನನ್ನ ಮುಪ್ಪಿನ ಸೊಸೆ ನನ್ನ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಗೊತ್ತಾ? ಅದರಲ್ಲೂ ಈ ಪ್ರಾಣಾಯಾಮ ಅಂತ ಒಂದು ಬರುತ್ತೆ, ಅದನ್ನ ಮಾಡಿಬಿಟ್ರೆ ಪ್ರಾಣ ಇರೋವರೆಗೂ ಪ್ರಾಣ ಹೋಗೋದೇ ಇಲ್ಲ. ನಾನು ಹೈಟೆಕ್ ಆಶ್ರಮಕ್ಕೆ ಹೋಗ್ಲೇಬೇಕು. ಅದು 3 ಮಂತ್ ಕೋರ್ಸು. 1 ಮಂತ್ಗೆ 15,000, ಒಟ್ಟು 45,000 ಆಗುತ್ತೆ. ಪರ್ಸನಲ್ ಖರ್ಚಿಗಿಂತ 5,000, ಒಟ್ಟು ನೀವು 15,000 ಕೊಡಬೇಕು. ತಿಂಗಳ ಬ್ಯೂಟಿ ಪಾರ್ಲರ್ಗೆ 3,000 ರೂಪಾಯಿ ಹೊಂಚೋದಕ್ಕೆ ನಾವು ಹೆಣಗಾಡ್ತಾ ಇದೀವಿ. 50,000 ರೂಪಾಯಿ ಎಲ್ಲಿಂದ ತರಣ ಕೊಡೋಕ್ಕಾಗಲ್ಲ. ನಿಜವಾಗ್ಲೂ ಕೊಡಲ್ವಾ? ಕೊಡಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ರೀ. ಓ ಮೈ ಗಾಡ್, ಚಂಪ ಬಿದ್ದೋದ್ಲು. ಯಾರು ಬಿದ್ದಲ್ಲ, ಸುಳ್ಳು ಕಾಟೆ ಕಟ್ಟು. ರಂಗಮ್ಮ, ಇದ್ರ ಮೇಲೆ 50,000 ರೂಪಾಯಿ ಇಟ್ಟಿದ್ದೆ, ಎಲ್ಲೋಯ್ತು? ಇನ್ನು ಹೆಂಡ್ಕೆ ಕೊಂಡು ಹೋದ್ಲು. ಏನೇ ಬಂದ್ರೆ ಇದ್ಯಾಕೆ ಒಳ್ಳೆ ಬಾಲ ಸುತ್ತ ಬೆಕ್ಕಿನ ತರ ಆಡ್ತಾ ಇದ್ದೀರಾ? ಆಡ್ತೀನಿ ಕಣೆ, ನನಗೆ ಆಡ್ತೀನಿ. ಇಲ್ಲಿ ನಮ್ಮ ಎಂಡ್ರೆಂಬ ಎಂಡ್ರು ಅದೇನೋ ಹೈಟೆಕ್ ಆಧ್ಯಾತ್ಮ ಕಲಿತೀನಿ ಅಂದ್ಬಿಟ್ಟು ನಮ್ಮ ತಗೊಂಡು 50,000 ರೂಪಾಯಿ ಅಭ್ಯಾಸ ಮಾಡ್ಕೊಂಡು ಹೋಗೋರೆ. ಟೆನ್ಷನ್ ಆಗದೆ ಇರುತ್ತೇನೆ. ಅಡ್ಗೆ ಮನೆಗೆ ಬನ್ನಿ, ಕೆನೆ ಕಾಫಿ ಕೊಟ್ಟು ನಿಮ್ಮ ಟೆನ್ಷನ್ ಚೆನ್ನಾಗಿ ಮಾಡ್ತೀನಿ. ಏನೋ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಇಲ್ಲಿ 50,000 ರೂಪಾಯಿ ಕಿತ್ಕೊಂಡು ಹೋಗಿರೋದು. ಇವಳು ಕೆನೆ ಕಾಫಿ ಕೊಡ್ತಾರಂತೆ. ಯಾವ ನನ್ನ ಮಗನಿಗೆ ಬೇಕಾ ನಿನ್ನ ಕೆನೆ ಕಾಫಿ? ನೋಡು, ಕೊಡೋದಾದ್ರೆ 50,000 ರೂಪಾಯಿ ಕೊಡು. ಇದೆಯಾ? ಕೊಡ್ತೀಯಾ? ನನ್ನ ಕುತ್ತಿಗೆ ತಾಳಿ ಕಟ್ಟಿ 5 ಕೋಟಿನೇ ಕೊಡ್ತೀನಿ. ಮತ್ತೆ ನನ್ನ ಟೆನ್ಷನಲ್ಲಿ ಇದೀನಿ, ನೀನು ಟೆನ್ಷನ್ ಮಾಡಬೇಡ. ಒಳಗರ ಹೋಗು, ಇಲ್ಲ ಇಲ್ಲೇ ತೆಪ್ಪಗೆ ನಿಂತು ಅಷ್ಟೇ. ಮಣಿಪದ್ಮೆ ಇವತ್ತೈತಾ ಮನೆಗೆ? ನಿಂತ್ಕೊಳ್ಳೇ ಜಾತಿ. ಯಾಕೆ ಈ ರೀತಿ ಟಾಕ್ ಮಾಡ್ತಾ ಇದ್ದೀರಾ? ಈಗ ನಿಮ್ದು ಟೆನ್ಷನ್ ಫುಲ್ ಕಮ್ಮಿ ಆಗ್ಬಿಟ್ಟಿರ್ಬೇಕಲ್ವಾ? ಸದ್ಯಕ್ಕೆ ಕಮ್ಮಿ ಆಗಿದೆ. ವಿಷಯಕ್ಕೆ ಬಂದ್ರಿ ನೋಡಿ, ನಮ್ಮ ತಾವ 50,000 ಕಿತ್ಕೊಂಡು ಹೋದ್ರಲ್ಲ, ಆ ಟೆನ್ಷನ್ ನಮಗೆ ಶುರು ಹಚ್ಕೊಂಡ್ರಿ. ನೀವು ಹೈಟೆಕ್ ಆಶ್ರಮಕ್ಕೆ ಸೇರ್ಕೊಳ್ಳಿ, ಆಧ್ಯಾತ್ಮನ ಲರ್ನ್ ಮಾಡಿ, ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ. ಏನು ಆಡ ಮಾತ್ಕೊಂಡು ಅರ್ಥ ಇದೇನ್ರಿ? ಕಂಡು ಆಶ್ರಮಕ್ಕೆ ಹೋಗಿ ದುಡ್ಡು ಕೊಟ್ಟು ನನ್ನ ಟೆನ್ಷನ್ ನಾನು ಯಾಕೆ ಕಮ್ಮಿ ಮಾಡ್ಕೊಳ್ಳಿ? ಬೆಡ್ರೂಮಲ್ಲಿ ಹಾಕಿ ನೋಟ್ ಮಿಷನ್ ಬೋರ್ಡ್ ತೆಗ್ರಿ, ನನಗೆ ಟೆನ್ಷನ್ ಕಮ್ಮಿ ಆಗುತ್ತೆ. ಬನ್ನಿ ಹೋಗೋಣ. ಶಿವ ಪದ್ದು ಬಿಟ್ಲಾ ಜಾಜತ್ಗೆ ಹಬಿ ಯಾಕೋ ಹುಚ್ಚುಚ್ಚಾಗಿ ಆಡ್ತಾ ಇದಾರೆ. ಎತ್ಕೊಂಡು ಹೋಗಿ ಆಚೆ ಬಿಸಾಕಿ. ಮನೆ ಯಜಮಾನ ಕಣ ನಾನು. ಆ ಜಾರ್ಜ್ ಜಂಬಲ್ದಿನ ಅವ್ರು ಮಾತು ಕಟ್ಕೊಂಡು ಯಜಮಾನನೇ ಆಚೆ ತಂದು ಹಾಕ್ತೀನಿ ಅಂದ್ರ. ಬಾಬಾ, ಜಾಜತ್ಗೆ ಆಧ್ಯಾತ್ಮನ ಕಲ್ತು ಈ ಮನೆಗೆ ಸುಖ ಶಾಂತಿ ನೆಮ್ಮದಿನ ತರ್ತಾರೆ. ಅವ್ರೇನು ಸುಖ ಶಾಂತಿ ತರೋದು? ನೋಡ್ತಾರ, ನನ್ ನೋಡ್ತಾ ಇರಿ. ಇಷ್ಟೆಲ್ಲ ನಾನು ಒಂದು ಆಶ್ರಮ ಕಟ್ಟಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಸ್ವಾಮಿಗಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಶಿವಾನಂದ, ಆನಂದ, ನಂದ ಅದ. ಶಿವಾನಂದ, ಆನಂದ, ನಂದ ಅದ ಎಲ್ಲ ನೀವೇನಾ? ಸಕಲವೂ ನಾನೇ ತರಳೆ. ನಮ್ಗೇನೇನು ಕಲ್ಸ್ಕೊಡ್ತೀರಾ? ತರಳೆ, ನಿನಗೆ ಕಲಿಯಲಿಕ್ಕೆ ಏನೇನು ಮನಸ್ಸಿದೆಯೋ ಆ ಎಲ್ಲ ಪಾಠಗಳನ್ನು ನಾನು ಕುಂತ ಜಾಗದಲ್ಲೇ ನಾನು ನಿನಗೆ ಹೇಳಿಕೊಡಬಲ್ಲೆ. ಆ ಭಗವಂತ ಎನ್ನುವ ಒಬ್ಬ ಸೃಷ್ಟಿಕರ್ತ ಈ ಮನುಷ್ಯ ಜೀವಿಯನ್ನು ಭೂಮಿಯ ಮೇಲೆ ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಗೊತ್ತಾ? ಆನಂದವನ್ನು ಪಡೆಯೋದಿಕ್ಕೆ. ಸ್ವಾಮಿಗಳು ನಮಸ್ಕಾರ. ತಾವು ನಮ್ಮ ಮನೆಗೆ ಬಂದಿದ್ದು ನನಗೆ ಬಹಳ ಸಂತೋಷ ಆಯ್ತು. ಚಂಪಾ, ಈ ಸ್ವಾಮೀಜಿಗಳು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ? ನೀವು ಆಧ್ಯಾತ್ಮ ಕಲಿಯೋದಿಕ್ಕೆ ಅಂತ ದುಡ್ಡು ಕೊಟ್ಟದ್ದು ಎಲ್ಲೆಲ್ಲ ಹೋಗ್ತಿರಲ್ಲ, ಇವರು ಫ್ರೀಯಾಗಿ ಹೇಳ್ಕೊಡ್ತಾರಂತೆ. ನಿಮ್ಮಿಬ್ಬರಲ್ಲಿ ಈ ಮನೆಯ ಸೊಸೆ ಯಾರು? ಜಗಳ ಎತ್ತಕ್ಕೆ. ಮನೆ ಯಜಮಾನನಿಗೆ ಯಾರು ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕೊಟ್ಟಿರ್ತಾರೋ ಅವರೇ ಈ ಮನೆಯ ಸೊಸೆ ಅಂತ ನಾವು ಭಾವಿಸ್ತೇವೆ. ಹಾಗಿದ್ಮೇಲೆ ಅದು ನಾನೇ. ಚಂಪಾ, ಡೋಂಟ್ ಟಾಕ್ ರಬೇಶ್. ಅದು ನೋಡಿ ರಬೀಶ್ ಅಮ್ಮ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು ರಬೇಶ್ ಅಮ್ಮ ಅಲ್ಲ, ಜಾಜಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಜಂಬ ಪಟ್ಕೊಂಡವ್ರೆಲ್ಲರೂ ನನ್ನ ಕಣ್ಣು ಮುಂದೆ ಚಂಬಿಡ್ಕೊಂಡು ಹೋದ್ರು. ಗುರೂಜಿ, ನನ್ನ ಸೊಸೆ ಹೈಟೆಕ್ ಆಶ್ರಮ ಸೇರ್ಕೊಂಡಿದ್ದಾಳೆ. ಗೊತ್ತಾಯ್ತು, ಹೈಟೆಕ್. ಅದು ನೋಡಿ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನಿಯವರೇ, ಅಲ್ಲ ನೀವು ಮನಃಶಾಂತಿಯನ್ನು ಹುಡುಕಿಕೊಂಡು ಅದು ಯಾವುದೋ ಆಶ್ರಮಕ್ಕೆ ಹೋಗಿ ಪ್ರತಿ ತಿಂಗಳು 15,000 ರೂಪಾಯಿನ ತೆತ್ತುತ್ತಿರಲ್ಲ, ಅಲ್ಲಿ ಏನನ್ನು ಹೇಳಿಕೊಡ್ತಾರೆ ಮಣ್ಣಂಗಟ್ಟಿ. ಆದರೆ ನನ್ನಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನಾನು ನನ್ನ ಈ ಹಸ್ತವನ್ನು ಯಾರ ತಲೆಯ ಮೇಲೆ ಇಡುತ್ತೇನೋ ಅವರ ತಲೆ ಕ್ಷಣಾರ್ಧದಲ್ಲಿ ಏಕ್ದಮ್ ತಂಡ ಕುಲ್ಕು. ಅಷ್ಟೊಂದು ಶಕ್ತಿ ಇದೆಯೇ ನಿಮ್ಮಲ್ಲಿ ಗುರೂಜಿ? ಪರೀಕ್ಷೆ ಮಾಡಬೇಕು ಅಂತ ಇದ್ದರೆ ತಾವು ತಮ್ಮ ಕಣ್ಣನ್ನು ಮುಚ್ಚಿಕೊಂಡು ಇಲ್ಲಿ ಬಂದು ಕುಳಿತುಕೊಳ್ಳಿ, ಏನಾಗುತ್ತೆ ಅಂತ ನೀವೇ ನೋಡಿ. ಭವಭೂತಿ
ಸಿಟ್ಟಾಗಾಯ್ತು, ಆನಂದ ಆಯ್ತು, ಕೊಲೆಯೋ ಚಳಿ. ಓಹೋ ಹಿಮಾಲಯ ಅಂತ ಹಾಡಬೇಕು ಅನ್ನಿಸ್ತಾ ಇದೆ. ಸ್ವಾಮೀಜಿ, ತಮ್ಮಲ್ಲಿರೋ ಶಕ್ತಿ ಅಗಾಧವಾದ್ದು. ಸ್ವಾಮಿಗಳೇ ನನ್ನ ತಲೆ ಮೇಲೂ ಕೈ ಇಡಿ. ಭೂತಿ, ನಿನ್ನ ಮನಸ್ಸಿನ ಆಸೆಗಳೆಲ್ಲ ನೆರವೇರಲಿ. ತಣ್ಣಗಾಗೋಯ್ತು. ನಾನ್ಸೆನ್ಸ್, ನಾನು ಇದನ್ನ ನಂಬಲ್ಲ. ಎಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ. ತಲೆ ಮೇಲೆ ಕೈ ಇಟ್ಟ ತಕ್ಷಣ ಕೂಲ್ ಆಗ್ಬಿಡ್ತಾರಾ? ತಮಗೆ ಅನುಮಾನ ಇದ್ದರೆ ನನ್ನ ಬಳಿ ಕುಳಿತುಕೊಳ್ಳಿ, ತಮ್ಮ ತಲೆಯನ್ನು ಕೊಡಿ. ಭೂತಿ, ಗುರುಜಿ, ಫಸ್ಟ್ ಟೈಮ್ ನಂಗೆ ಈ ರೀತಿ ಕೂಲ್ ಆಗ್ತಿರೋದು. ಇದೆಲ್ಲ ಹೇಗೆ ಸಾಧ್ಯ? ಇದು ಕೂಲಾತ್ಮ. ಅಧ್ಯಾತ್ಮ ಅಂತ ತಾವು ಕೇಳಿರ್ಬೇಕಲ್ಲ, ಹಾಗೇನೆ ಇದನ್ನ ನಾವು ಕೂಲಾತ್ಮ ಅಂತ ಕರಿತೀವಿ. ಕೇವಲ ಜ್ಞಾನಿಗಳಿಗೆ ಮಾತ್ರ ಸಿದ್ಧಿಸುವಂತ ಶಕ್ತಿ ಇದು. ಅಜ್ಞಾನಿಗಳಿಗೆಲ್ಲ ಹಾಗೆಲ್ಲ ಅರ್ಥವಾಗುವುದಿಲ್ಲ. ಅಜ್ಞಾನಿಗಳಂತ ಬೇರೆ ಇರ್ತಾರಾ? ಯಾಕಿರುವುದಿಲ್ಲ? ಈಗ ರಾಜಕಾರಣಿ ಸಂಗಪ್ಪ ಇದ್ದಾನಲ್ಲ, ಅವನು ಒಬ್ಬ ದೊಡ್ಡ ಅಜ್ಞಾನಿ. ಅವನನ್ನು ಹಿಡಿದುಕೊಂಡೇ ನಾನು ಒಂದು ದೊಡ್ಡ ಆಶ್ರಮವನ್ನು ತೆರಿತೇನೆ. ಸ್ವಾಮಿಗಳೇ, ನೀವು ಆಶ್ರಮ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ದಿನ ಬಂದೇ ಧ್ಯಾನ ಮಾಡ್ತೀನಿ. ಯಾತಕ್ಕಾಗಿ ತರಣೆ? ನನ್ನ ಕನಸಿನ ರಾಜ, ಮನಸ್ಸಿನ ರಾಜ ನನ್ನ ಒಪ್ಕೊಳ್ಳಿ ಅಂತ. ಈಗ ಆತನು ಎಲ್ಲಿದ್ದಾರೆ? ಈ ಅಮ್ಮನೆ ಮನೆಯಿಂದ ಆಚೆ ಓಡಿಸ್ಬಿಟ್ರು. ಗುರುಜಿ, ಕುಮಾರ, ರಾಜಕಾರಣಿ ಸಂಗಪ್ಪನವ್ರು ಬಂದಿದ್ದಾರೆ. ಕ್ಷಮಿಸಿ ಗುರುಜಿ, ನಿಮ್ಮ ಪರ್ಮಿಷನ್ ಕೇಳಬೇಕಾಯ್ತು. ರಾಜಕಾರಣಿ ಅಲ್ವಾ, ಹಂಗೆ ಒಳಗೆ ನುಗ್ಬಿಟ್ರು. ಬನ್ನಿ ರಾಜಕಾರಣಿ ಸಂಗಪ್ಪನವರೇ, ಬನ್ನಿ 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 ಬನ್ನಿ. ನೀವು ಜನರಿಗೆ ಮಾಡ್ತಾ ಇರ್ತಕ್ಕಂಥ ಸೇವೆ ಏನಿದೆಯಲ್ಲ, ಅದು ತುಂಬ ಅನುಪಮವಾದ್ದು, ಅಮರವಾದ್ದು, ಅದ್ಭುತವಾದದ್ದು. ನಿಮ್ಮ ಈ ಸೇವೆ ನಿರಂತರವಾಗಿ ನಡಿಬೇಕು ಅನ್ನೋದೇ ನಮ್ಮ ಮನದ ಅಭಿಲಾಷೆ. ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ತಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಅದಕ್ಕಿಂತ ಮೊದಲು ನನ್ನ ಆಶೀರ್ವಾದವನ್ನು ಪಡ್ಕೊಳ್ಳಿ. ತಲೆ ಮೇಲೆ ಐಸಿಟ್ಟಾಗಾಯ್ತು. ಚಳಿ ಆಗ್ತಾ ಇದೆಯಲ್ಲ, ಪ್ರಪಂಚನೇ ಮರೆಯೋ ಆಗ್ತಾ ಇದೆಯಲ್ಲ. ನಮ್ಮ ಗುರುಜಿ ಫುಲ್ ಪವರ್ಫುಲ್. ಒಂದೇ ಒಂದ್ಸಲ ಇವ್ರ ಹ್ಯಾಂಡನ್ನ ನಮ್ಮ ಹೆಡ್ ಮೇಲೆ ಇಟ್ಟರೆ ಕೂಲ್ ಆಗ್ಬಿಡ್ತೀವಿ. ಎಲ್ಲ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ. ಅದನ್ನು ನಾನು ಕೂಲ್ ಟ್ರೀಟ್ಮೆಂಟ್ ಅಂತ ಕರಿತೇನೆ. ಗುರುಜಿ, ಎಲ್ಲರಿಂದಲೂ ಮನಿ ಕಲೆಕ್ಟ್ ಮಾಡಿ ನಾವೇ ಯಾಕೊಂದು ಆಶ್ರಮ ಓಪನ್ ಮಾಡಬಾರ್ದು? ಅದು ನೋಡಿ, ಆಧ್ಯಾತ್ಮ ಅಂದರೆ ಏನು, ಆತ್ಮ ಅಂದರೆ ಏನು, ನಾನ್ಯಾರು, ನೀನ್ಯಾರು, ಇವರ್ಯಾರು, ಅವರಾರು, ಅವನ್ ಬಿಟ್ಟು ಅವನ. ಅದನ್ನು ನೋಡಿ, ನಮ್ಮೆಲ್ಲರ ಆತ್ಮ ಒಂದೇ, ಜ್ಯೋತಿ ಒಂದೇ, ದೇಹದ ಒಳಗಿನ ತಿರುಳು ಒಂದೇ. ಬಾಳಲು ಬಿಡು, ಮನುಷ್ಯ ಜಾತಿ ತಾನೊಂದೇ ಬಲಂ. ಅದ್ಭುತ ಗುರುಜಿ, ಅದ್ಭುತ ತಮ್ಮ ಪ್ರವಚನ. ನನ್ನ ಜೊತೆ ಇಬ್ರು ಶ್ರೀಮಂತನ ಕರ್ಕೊಂಡ್ಬಂದಿದ್ದೀನಿ. ತಾವು ಅವ್ರಿಗೂ ಆಶೀರ್ವಾದ ಮಾಡಿದ್ರೆ ತಮ್ಮ ಆಶ್ರಮ ಕಟ್ಟಕ್ಕೆ ಸಹಾಯ ಮಾಡ್ತಾರೆ. ಹಾಗಿದ್ರೆ ಮೊದಲು ನೀವೇ ಅದಕ್ಕೆ ಬರ್ಕೋದ್ರಿ, ಅವ್ರಿಬ್ರು ಕಳ್ಸ್ಬೇಕು. ಬನ್ರಪ್ಪ. ಗುರೂಜಿ, ನಿಮ್ಮ ದರ್ಶನ ಭಾಗ್ಯದಿಂದ ನಾವು ಪುನೀತರಾದವು. ನೀವು ಆಶೀರ್ವಾದ ಮಾಡಬೇಕು. ನನ್ನ ಈ ಕೈ ಇರೋದೇ ನಿಮ್ಮಂಥವ್ರ ತಲೆ ಮೇಲೆ ಇಕ್ಕೋದಕ್ಕೆ. ತಡೆ ಯಾಕೆ ಮಗನೇ, ತಲೆ ತಗೊಂಬ. ಆಹಾ ಆಹಾ, ಸ್ವರ್ಗ ಸ್ವರ್ಗ. ಗುರುಗಳೇ, ನನಗೂ ಆಶೀರ್ವಾದ ಮಾಡಿ. ಗುರುಗಳೇ, ಸದ್ಯಕ್ಕೆ ಚೆಕ್ ತಗೊಳ್ಳಿ, ಹಾಗಾಗಿ ಕಳ್ಸ್ಕೊಡ್ತಾ ಇರ್ತೀನಿ. ಎಷ್ಟು ಬರ್ದಿದ್ರೆ ಸಂಗಪ್ಪನವ್ರೆ? ಜಸ್ಟ್ 1 ಕೋಟಿ. ಗುರುಗಳೇ ಆಶೀರ್ವಾದ ಮಾಡಿ. ಆಹಾ, ತಲೆ ಎಲ್ಲ ಕೂಲ್ ಆಗ್ತಾ ಇದೆ. ಯಾವುದೋ ಲೋಕಕ್ಕೆ ಹೋದಾಗಿದೆ. ನೀವು ಮಾಡಿರ್ತಕ್ಕಂಥ ದತ್ತಿ ದಾನ ಧರ್ಮದಿಂದ ಇಷ್ಟು ಮಾತ್ರ ಆಗ್ತಾ ಇದೆ. ಅದು ನೋಡಿ ಮಕ್ಕಳೇ, ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮನುಷ್ಯನ ಮನಸ್ಸು ಅನ್ನೋದು ಏನಿದೆಯಲ್ಲ, ಅಲ್ಲೂ ಕೂಡ ತಾಪ ಅನ್ನುವುದು ಜಾಸ್ತಿ ಆಗ್ತಾ ಇದೆ. ಭೂಮಿ ಗರಂ ಆಗ್ತಾ ಇದೆ. ಇದಕ್ಕೆ ಕಾರಣ ತಾಪಮಾನ. ಇದಕ್ಕೆಲ್ಲ ಪರಿಹಾರ ಅಂದರೆ ಒಂದೇ ಒಂದು, ಇಂತಹ ಕೂಲ್ ಮಠಗಳು ಇನ್ನು ಹೆಚ್ಚು ಬೆಳೀತಾ ಹೋಗುತ್ತೆ. ಅದು ಸಂಗಪ್ಪನವರೇ, ನಾವು ಈ ಆಶ್ರಮದ ಬಗ್ಗೆ ಇಂಟರ್ನೆಟ್ಟಲ್ಲಿ ಪ್ರಚಾರ ಕೊಟ್ಟಾಗಿನಿಂದ ಸಾವಿರ ಡಾಲರ್ಗಳು, ಸಾವಿರ ಪೌಂಡ್ಗಳು ಬಂದು ಬೀಳ್ತಾ ಇದೆ. ಸ್ವಾಮಿಗಳೇ, ನಾವು ಇದಕ್ಕೆ ಪಾರ್ಟ್ನರ್ ಆದರೆ? ಸಂಗಪ್ಪನವರೇ, ತಾವು ರಾಜಕೀಯದ ಗುಂಗಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು, ತಮಗೆ ಯಾಕೆ ಇದರ ಗೊಡವೆ ಅಂತ ನಾವಿದ್ದೇವಲ್ಲ, ನಾವು ನೋಡ್ಕೊತೇವೆ ಬಿಡಿ. ಹಾಗಲ್ಲ, ಮೂಲ ಬಂಡವಾಳ ನಮ್ಮಿಂದಾನೇ ತಗೊಂಡು ಆಶ್ರಮ ಪ್ರಾರಂಭ ಮಾಡಿದ್ದೀರಿ. ಬರೋ ಲಾಭನೆಲ್ಲ ನೀವೊಬ್ಬರೇ ಇಟ್ಕೊಂಡ್ರೆ ಹೇಗೆ? ಸಂಗಪ್ಪನವರೇ, ಯಾವುದು ಮೂಲ ಯಾವುದು ಬಂಡವಾಳ ಹೇಳಿ? ತಮ್ಮಲ್ಲಿ ಕಪ್ಪು ಹಣ ಇತ್ತು, ಅದನ್ನು ಬಚ್ಚಿಡೋದಕ್ಕೆ ಒಂದು ಜಾಗ ಬೇಕಿತ್ತು, ತಂದ್ರಿ ಬಚ್ಚಿಟ್ರಿ. ಆದರೆ ನಾವು ನಮ್ಮ ಸ್ವಂತ ಶ್ರದ್ಧೆ ಮತ್ತು ಶ್ರಮದ ಮೂಲಕ ಈ ಆಶ್ರಮವನ್ನು ರೂಪುಗೊಳಿಸಿದ್ದೀವಿ ಸಂಗಪ್ಪನವರೇ.
ಗುರುಗಳೇ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ, ಏಕಾಗ್ರತೆನೇ ಸಿಗ್ತಾ ಇಲ್ಲ. ಹತ್ತಿರ ಬಾ. ತಣ್ಣಗಾಗೋಯ್ತು. ಹಿಮಾಲಯ ಪರ್ವತದ ತುತ್ತ ತುದಿಯಲ್ಲಿ ನಿಂತ್ಕೊಂಡು ಕುಣಿದಂಗೆ ಆಗೋಯ್ತು. ಆ ಪರ್ಸನಲ್ ರೂಮಲ್ಲಿ ಕೂತ್ಕೊಂಡು ಒಂದು 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡು, ಇನ್ನೂ ಏನೇನೋ ಆಗುತ್ತೆ. ಆಮೇಲೆ ಬಂದು ನಾನು ನಿನ್ನ ಕಾಣ್ತೀನಿ. ಸ್ವಾಮಿಗಳು ಮುಂದೇನು ಮಾಡಬೇಕು ಅಂತಿದ್ದೀರಿ? ಮಾಡೋದಕ್ಕೆ ಇನ್ನೇನಿದೆ, ಆಶ್ರಮ ನೋಡ್ಕೋತೀವಿ. ಒಂದು ಕೆಲಸ ಮಾಡಿ ಸಂಗಪ್ಪನವರೇ, ನಿಮ್ಮಲ್ಲಿರ್ತಕ್ಕಂಥ ಅಷ್ಟು ಕಪ್ಪು ಹಣವನ್ನು ತಂದು ನಮ್ಮ ಹತ್ರ ಇಟ್ಟುಬಿಡಿ. ಅದಕ್ಕೆ ಪ್ರತಿಯಾಗಿ ನಾವು ಪ್ರತಿನಿತ್ಯ ನಿಮ್ಮ ತಲೆ ಮೇಲೆ ಕೈ ಇಟ್ಟುಬಿಟ್ಟು ಕೂಲ್ ಮಾಡ್ತಾ ಹೋಗ್ತೇವೆ. ಇನ್ನೂ ಒಂದು ವಿಚಾರ ಸಂಗಪ್ಪನವರೇ, ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ, ತಾವು ಗೆಲ್ತೀರಾ, ಮತ್ತೆ ದುಡ್ಡನ್ನು ಸಂಪಾದನೆ ಮಾಡ್ತೀರಾ. ಗುರುಗಳೇ ನಿಮಗೆ ಡೊನೇಷನ್ ಕೊಟ್ಟಿದ್ದಕ್ಕೂ ನಮ್ಗೆ ಸಾರ್ಥಕ ಆಯಿತು. ನೀವು ಕೋಟಿ ಕೊಟ್ಮೇಲೆ ನಮ್ಮ ಕೋಟ್ಯಾಂತರ ರೂಪಾಯಿ ಲಾಭ ಆಯಿತು. ತಗೊಳ್ಳಿ, ಇನ್ನಷ್ಟು ಹಣ ಒಪ್ಪಿಸ್ಕೋಬೇಕು. ಶಿಷ್ಯ, ಗುರುಗಳೇ, ಇದನ್ನು ತೆಗೆದುಕೊಂಡು ಹೋಗಿ ಕೋಣೆಯಲ್ಲಿಟ್ಟು ಭದ್ರವಾಗಿ ಬೀಗಚಿಡಿ. ಆಯ್ತು ಗುರುಗಳೇ. ಅಲ್ಲ, ನೀವು ಕೊಟ್ಟಿರುವುದೆಲ್ಲ ಕಪ್ಪು ಹಣ ತಾನೆ? ಹಾಂ ಹೌದು. ಅದು ನಿಮಗೆ ಒಂದು ವಿಚಾರವನ್ನು ಹೇಳೋದನ್ನೇ ಮರೆತು ಬಿಟ್ಟಿದ್ದೆ. ನಮಗೆ ವಿದೇಶದಿಂದ ಕೂಡ ಸಿಕ್ಕಾಪಟ್ಟೆ ಬೇಡಿಕೆ ಬರ್ತಾ ಇದೆ. ಅಲ್ಲಿಯ ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ತಮ್ಮ ಶಾಖೆಯನ್ನು ಓಪನ್ ಮಾಡಬೇಕು ಅಂತ ತೀವ್ರತರವಾದ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ಇಷ್ಟರಲ್ಲೇ ನಾನು ವಿದೇಶಿ ಪ್ರವಾಸ ಕೈಗೊಳ್ಳಬೇಕು ಅಂತ ಮಾಡಿದ್ದೆ. ಗುರುಜಿ ನಮಸ್ಕಾರ. ಅದು ನೋಡಿ ಭಕ್ತಾದಿಗಳೇ, ಈ ವಿನಯ ಎನ್ನುವ 2 ರೆಕ್ಕೆಯನ್ನು ಬಡಿದ್ರೇನೆ ಹಕ್ಕಿ ಎನ್ನುವ ಪಕ್ಷಿ ಮುಂದಕ್ಕೆ ಚಲಿಸುವುದು ಅಂತ ಒಬ್ಬ ಹಿರಿಯರು ನನಗೆ ಹೇಳಿದ್ರು. ನಮಸ್ಕಾರವನ್ನೆಲ್ಲ ಕೂತ್ಕೊಂಡು ಮಾಡಬೇಕು ಹೆಣ್ಣೆ. ಐ ಆಮ್ ಸೋ ಸಾರಿ ಗುರುಜಿ, ಐ ಆಮ್ ಸೋ ಸಾರಿ. ಗುರುಜಿ ನಮಸ್ಕಾರ. ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಟೆನ್ಷನ್ ಎಲ್ಲ ಕೂಲ್ ಆಗೋಯ್ತು. ನೋಡಿ ಮೇಡಮ್, ಮೂಲ ಬಂಡವಾಳ ಹಾಕಿ ಈ ಆಶ್ರಮನ ಪ್ರಾರಂಭ ಮಾಡಿದ್ರು ನಾವು. ಆದರೆ ಗುರೂಜಿ ಹೇಳ್ತಾ ಇದ್ದಾರೆ ಫಾರಿನ್ನಲ್ಲೆಲ್ಲ ಇದ್ರ ಶಾಖೆನ ಪ್ರಾರಂಭ ಮಾಡ್ತೀನಿ ಅಂತ. ಇದು ಸರಿನಾ? ಗುರುಜಿ, ಇದು ತುಂಬಾನೇ ತಪ್ಪು. ಇದು ಲೋಕಲ್ ಮಠ, ಆದ್ರಿಂದ ಇದು ಲೋಕಲ್ ಜನಕ್ಕೆ ಹೆಲ್ಪ್ ಆಗಬೇಕು. ಗುರುಗಳೇ, ಅದು ಅಲ್ಲದೆ ನಾವು ಪ್ರಾಥಮಿಕ ಭಕ್ತರು. ದುಡ್ಡು ಕೊಟ್ಟಿರೋರು ನಮ್ಮನ್ನ ಮರೆತು ಬಿಟ್ರೆ ಹೇಗೆ? ಈಗ ನೋಡಿ, ಮೊದಲು ನಾನು ಒಮ್ಮೆ ವಿದೇಶಕ್ಕೆ ಹೋಗಿ ಬಂದು ಬಿಡ್ತೇನೆ. ತದನಂತರ ಇದ್ರ ಕುರಿತು ಎಲ್ಲರೂ ಸೇರಿಕೊಂಡು ವಿಚಾರ ಮಾಡೋಣ. ಯಥಾ ಹೇಕೇನ ಚಕ್ರೇನ ನಾರತಸ್ಯ ಗತಿರ್ಭವೇತ್ ಏವಂ ಪುರುಷ ಕಾರ್ಯೇನ ದೈವಂ ನಾಸಿದ್ಧತಿ. ಗುರುಜಿ, ಈ ಮಂತ್ರದ ಅರ್ಥ ಏನು ಅಂತ ಹೇಳ್ತೀರಾ? ಮಗನೇ, ಜ್ಞಾನ ಎನ್ನುವುದು ಕೇಡು. ಮನುಷ್ಯನಿಗೆ ಕೇಳಿಸಿಕೊಳ್ಳುವ ಕುತೂಹಲ ಇರಬೇಕೇ ಹೊರತಾಗಿ ತಿಳಿದುಕೊಳ್ಳುವ ಹಂಬಲ ಇರಬಾರ್ದು. ನಮ್ಮ ಗುರೂಜಿ ಕೈಲಾಸಕ್ಕೆ ಹೋಗಿದ್ರು, ಹಿಮಾಲಯಕ್ಕೆ ಹೋಗಿದ್ರು, ವಿದೇಶಕ್ಕೂ ಹೋಗಿ ಬಂದ್ರು, ಅಲ್ಲಿಂದ ಪಂಚ್ಗಳನ್ನು ತಂದ್ರು. ನಿಜ ಹೇಳಬೇಕು ಅಂದ್ರೆ ಭಕ್ತರೇ, ಈ ಆಧ್ಯಾತ್ಮ ಅನ್ನುವುದು ಏನಿದೆಯಲ್ಲ, ಅದು ಇಲ್ಲಿಯ ಜನಕ್ಕಿಂತಲೂ ಹೆಚ್ಚಾಗಿ ಬೇಕಾಗಿರುವುದು ಅಲ್ಲಿಯ ವಿದೇಶಿಗರಿಗೆ. ಹಾಗಾಗಿ ನಾನೀಗ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದೇನೆ. ನಾನು ಇಲ್ಲಿಯ ಈ ನನ್ನ ಮತ್ತು ನಿಮ್ಮ ಆಶ್ರಮವನ್ನು ಮಾರಾಟಕ್ಕಿಟ್ಟಿದ್ದೇನೆ. ಗುರುಜಿ ತಮ್ಮ ಪಾದ ಹಿಡಿದು ಕೇಳ್ಕೊತೀನಿ. ಪಾದಗಳು ಅಲ್ಲಲ್ಲೇ ಇರುತ್ತವೆ, ಅದು ಏನು ಅಂತ ವಿಷಯಕ್ಕೆ ಬನ್ನಿ. ಗುರುಗಳೇ, ನೀವು ವಿದೇಶಕ್ಕೆ ಹೋದಾಗಿಂದ ನಂಗೆ ಏಕಾಗ್ರತೆನೇ ಸಿಗ್ತಾ ಇಲ್ಲ. ಹತ್ತಿರ ಬಾ. ಅದೇ ರೂಮಲ್ಲಿ ಕೂತಿರೋ, ನಾನು ಆದಷ್ಟು ಬೇಗ ಬರುತ್ತೇನೆ. ವಿಷಯಕ್ಕೆ ಬನ್ನಿ. ಗುರುಗಳೇ, ನಾವು ಅದೇ ರೂಮ್ಗೆ ಹೋಗ್ಬೋದಾ? ನೀವಿಬ್ಬರು ಯಾವಾಗಲೂ ನನ್ನ ಹಿಂದೆನೇ ಇರಬೇಕು. ಮೂಲ ಬಂಡವಾಳ ಹಾಕಿರೋದು ನಾವು, ಆಶ್ರಮ ಪ್ರಾರಂಭ ಆಗಿದ್ದು ಇಲ್ಲೇ. ಈಗ ಈ ಆಶ್ರಮನ ಮಾರ್ಕೊಂಡು ತಾವು ವಿದೇಶಕ್ಕೆ ಹೋಗಬಾರ್ದು. ಅದು ನೋಡಿ ಸಂಗಪ್ಪನವರೇ, ನನ್ನದೊಂದು ಕೋರಿಕೆ ಇದೆ. ಅದನ್ನು ಈಡೇರಿಸುವುದಾದರೆ ನಾನು ಇಲ್ಲೇ ಇರಲು ಬಯಸ್ತೇನೆ. ಆ ಜಾಜಿ ಜಂಬಲ್ದಿನ್ನಿಯವರು ಇದ್ದಾರಲ್ಲ, ಅವರು ನನ್ನ ಪರಮಾಪ್ತ ಶಿಷ್ಯಾಗಿ ಈ ಆಶ್ರಮದಲ್ಲಿ ಮುಂದುವರಿಯುವುದಾದರೆ ನಾನು ಇಲ್ಲಿರಲು ಬಯಸ್ತೇನೆ. ಅವರನ್ನು ಒಪ್ಪಿಸುವ ತಾಕತ್ತು ನಿಮ್ಮಲ್ಲಿದೆಯೇ? ಆಕೆಯನ್ನು ನಾನು ಒಪ್ಪಿಸ್ತೀನಿ. ಹಾಗಿದ್ದರೆ ನಾನು ಪರ್ಮನೆಂಟ್ ಆಗಿ ಇಲ್ಲೇ ಜಾಂಡ ಹುಡ್ಕೊಂಡಿರ್ತೇನೆ. ನೋ 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 ನೋ, ನಾನೇನಾದ್ರೂ ಹೀಗೆ ಮಾಡಿದ್ರೆ ಗುರುಜಿ ಸೇವೆ ಮಾಡ್ಕೊಂಡು ಆಶ್ರಮದಲ್ಲೇ ಪರ್ಮನೆಂಟ್ ಆಗಿ ಸ್ಟೇ ಆಗ್ಬೇಕಾಗತ್ತೆ. ನೋಡಮ್ಮ ಜಾಜಿ, ಆಶ್ರಮದಲ್ಲಿ ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ. ಲಾಭ ಬರುವಾಗ ಯಾಕೆ ಮಾಡಬಾರ್ದು? ನೋಡಮ್ಮ, ನೀನು ಮಾತು ಕೇಳಲಿಲ್ಲ ಅಂದ್ರೆ ಆಶ್ರಮ ಹೊರಟೋಗುತ್ತೆ, ಆಶ್ರಮ ಹೋದ್ರೆ ಆಧ್ಯಾತ್ಮ ಹೊರಟೋಗುತ್ತೆ. ಅದಕ್ಕೆ ಗುರುಜಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಬಿಡು. ಸಂಗಪ್ಪನವ್ರೆ, ಹೋಲ್ಡ್ ಯುವರ್ ಟಂಗ್. ನಾನು ಗುರುಜಿ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕಾ? ಇಂಪಾಸಿಬಲ್. ನೋಡಮ್ಮ, ಚುನಾವಣೆ ಹತ್ರ ಬರ್ತಾ ಇದೆ. ನೀನ ಮಾತು ಕೇಳಿಲ್ಲ ಅಂದ್ರೆ ನಿನ್ಗೆ ಯಾವ ಪಾರ್ಟಿಯವರು ಟಿಕೆಟ್ ಕೊಡಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡಿ. ಹಾಗಾದ್ರೆ ಆಶ್ರಮಕ್ಕೆ ಹೋಗಿ ಗುರುಜಿ ಸೇವೆ ಮಾಡು, ಅವ್ರು ಹೇಳ್ದ ಕೇಳು. ಇಲ್ಲ ಅಂದ್ರೆ ರಿವೆಂಟ್ ತಗೋಬೇಕಾಗತ್ತೆ. ಏನಮ್ಮ ನನ್ನ ಮುದ್ದಿನ ಸೊಸೆ, ನಮ್ಮ ಗಂಡುಗಲಿ ವಂಶದಲ್ಲಿ ಇದುವರೆಗೂ ಕೋರ್ಟಿಂದ ನೋಟಿಸ್ ಬಂದಿದ್ದೇ ಇಲ್ಲ. ಈಗ ನಿನಗೆ ಬಂದಿದೆ ಅಂದ್ರೆ ನಮ್ಗೆ ಎಷ್ಟು ಅವಮಾನ. ನನಗೆ ಕೋರ್ಟಿಂದ
ನೋಟಿಸ್ ಕಳ್ಸಿಯಾರ? ಅದೇನು ಪ್ರಚೋದನಾಕಾರಿ ಭಾಷಣ ಮಾಡಿ ಗುಂಪುಗಳನ್ನ ರೊಚ್ಚಿಗೆಬ್ಸಿದ್ದೀಯಂತೆ, ಯಾಲ್ಗೋ ಸೈಟ್ನ ಇನ್ಯಾಲ್ಗೋ ಮಾಲಿದ್ದೀಯಂತೆ. ಈಗ ಬರ್ತಾರೆ ಉತ್ತರ ಕೊಡು. ಮೇಡಮ್, ಕೋರ್ಟಿಂದ ವಾರೆಂಟ್ ಬಂದಿದೆ. ಈಗ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ನಾನು ಇದ್ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಇದೆಲ್ಲ ಸುಳ್ಳು ಆಪಾದನೆಗಳು. ಸುಳ್ಳೋ ನಿಜಾನ ಮೇಡಮ್ ನಮಗೆ ಗೊತ್ತಿಲ್ಲ. ಅದೆಲ್ಲ ಕೋರ್ಟಲ್ಲಿ ಸಾಬೀತಾಗುತ್ತೆ. ಒಂದು, ನೀವು ಆಶ್ರಮದಲ್ಲಿ ಇರೋದು ಒಪ್ಕೊಬೇಕು, ಇಲ್ಲ ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕು. ನೋಡಿ, ನಿಮ್ಗಿರೋದು ಎರಡೇ ಚಾಯ್ಸ್, ಒಂದು ಜೈಲು, ಒಂದು ಆಶ್ರಮ. ಕೂಲ್ ಆಶ್ರಮದಲ್ಲಿ ಕೂಲ್ ಆಗಿರ್ಬೋದಲ್ಲ. ಒಂದೇ ಕಡೆ ಇದ್ರೆ ನನ್ನ ಸಮಾಜ ಸೇವೆನ ಹೇಗ್ ಮಾಡೋದು? ಆ ತಲ್ಕೆಟ್ ಗುರುಜಿ ಆಶ್ರಮನ ಮಾರ್ಬಿಟ್ರೆ ನಮಗೆಲ್ಲ ತುಂಬಾ ಲಾಸ್ ಆಗತ್ತಮ್ಮ. ಆಶ್ರಮದ ಮುಖಾಂತರ ನಾವು ಚುನಾವಣೆಯಲ್ಲಿ ಗೆಲ್ಬಹುದು. ಇವತ್ತು ಚುನಾವಣೆಯಲ್ಲಿ ಒಂದು ಆಶ್ರಮ ಆಗಲಿ, ಒಂದು ಮಠ ಆಗಲಿ ಮುಖ್ಯವಾದ ಪಾತ್ರ ವಹಿಸುತ್ತಮ್ಮ. ಓಕೆ ಓಕೆ, ನಾನೀಗ ಏನ್ ಮಾಡ್ಬೇಕು? ಗುರೂಜಿನ ನೀನು ಒಲಿಸ್ಕೋಬೇಕು. ಆಮೇಲೆ ಗುರೂಜಿ ಹೆಸರಲ್ಲಿರೋ ಆಸ್ತಿನೆಲ್ಲ ಟ್ರಸ್ಟ್ಗೆ ಬರೋ ಹಾಗೆ ಮಾಡಬೇಕು. ನಾವೆಲ್ಲ ಟ್ರಸ್ಟಿಗಳಾಗಬೇಕು. ಆಮೇಲೆ ಗುರೂಜಿ ಜೀವಂತ ಸಮಾಧಿ ಆಗ್ತಾ ಇದ್ದಾರೆ ಅಂತ ಸುದ್ದಿ ಹಬ್ಬಿಸಿ ರಾತ್ರಿ ಹಳ್ಳ ತೋಡಿ ಅದನ್ನು ದಬ್ಬಿಡ್ಬೇಕು. 24 ಗಂಟೆ ಅದನ್ನ ಮುಚ್ಚಿಬಿಡ್ಬೇಕು. ಈಗೇನು ಗುರೂಜಿನ ಒಲಿಸ್ಕೋತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ? ಓಕೆ ಓಕೆ, ಗುರುಜಿನ ಹೊಲ್ಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅದು ಜಾಜಿ, ನಿನ್ನ ಸುಂದರವಾದ ನೃತ್ಯವನ್ನು ನೋಡಿದ ಮೇಲೆ ಎಷ್ಟು ಕೊಟ್ಟರು ಸಾಲದು ಅನಿಸ್ತಾ ಇದೆ. ಇಂದ್ರನ ಆಸ್ಥಾನದಲ್ಲಿ ರಂಬೆ, ಊರ್ವಶಿ, ಮೇನಕೆ ಕುಣಿದಾಗ ಆ ಇಂದ್ರ ಕಂಠಿಹಾರವನ್ನು ಕೊಡ್ತಾ ಇದ್ದಂತೆ. ಅದು ಕೂಡ ಒಂದು ಥರದ ಟಿಪ್ಸ್ ತಾನೆ. ನನ್ನ ಹತ್ರ ಕಂಠಿಹಾರ ಇಲ್ಲ, ಹಾಗಾಗಿ ದುಡ್ಡನ್ನು ಕೊಟ್ಟಿದ್ದೇನೆ ಅಷ್ಟೇ. ಗುರುಜಿ, ಡಿಸ್ಕೋಗಳಲ್ಲಿ, ಪಬ್ಗಳಲ್ಲಿ ಡ್ಯಾನ್ಸ್ ಮಾಡೋರಿಗೆ ಮನಿ ಕೊಡ್ತಾರೆ, ಆದರೆ ನೀವು ನಂಗೆ ಅದಕ್ಕಿಂತ ಜಾಸ್ತಿ ಮನಿ ಕೊಟ್ಟಿದ್ದೀರಾ. ನಿನ್ನ ಸುಂದರವಾದ ನೃತ್ಯಕ್ಕೆ ಎಷ್ಟು ಕೊಟ್ಟರು ಸಾಲದು ಅಂತ ನನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ. ಅದು ಜಾಜಿ, ನೀನು ನನಗಾಗಿ ಬಂದಿದ್ದೀಯಾ. ನನ್ನ ಪರಮಾಪ್ತ ಶಿಷ್ಯಳಾಗೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದೀಯಾ. ಅದೂ ಅಲ್ಲದೆ ಗಂಡನನ್ನು ಬಿಟ್ಟು ಬೇರೆ ಬಂದಿದ್ದೀಯಾ. ನಾವಿಬ್ಬರು ಈ ದೇಶದಲ್ಲಿ ಇರುವುದೇ ಬೇಡ, ವಿದೇಶಕ್ಕೆ ಹಾರಿ ಹೋಗೋಣ. ಅಲ್ಲಿ ನಮ್ಮಿಬ್ಬರ ಕುಟುಂಬವನ್ನು ಬೆಳೆಸೋಣ. ಕುಟುಂಬ ಎಂದರೆ ನಮ್ಮ ಆಶ್ರಮದ ಬೇರೆ ಬೇರೆ ಶಾಖೆಗಳನ್ನು ಅಲ್ಲಿ ವೃದ್ಧಿಗೊಳಿಸೋಣ. ಅದು ನೋಡು ಜಾಜಿ, ಈಗ ಎಲ್ಲ ಕಡೆ ಏನು ನಡೀತಾ ಇದೆಯೋ ಅದನ್ನೇ ನಾನು ನಿನಗೆ ಬೋಧಿಸ್ತಾ ಇದ್ದೇನೆ. ಯಾಕೆ ನಿಂತ್ಕೊಂಡಿದೀಯಾ? ಬಾ, ಕೂತು ಮಾತಾಡ. ಅದು ನೋಡು ಜಾಜಿ, ಈ ಮಾನವನ ಜೀವನ ಅನ್ನೋದು ಏನಿದೆಯಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡದು. ಅದನ್ನು ನಾವು ಹಾಗೆಲ್ಲ ಸುಮ್ಮನೆ ಹಾಳು ಮಾಡ್ಕೋಬಾರ್ದು. ಗಾಳಿ ಬಂದಾಗ ತೂರ್ಕೊಂಡು ಬಿಡಬೇಕು. ನೋಡು, ನೀನು ಯಾರ ಕೈಗೂ ಸಿಗ್ತೇನೆ ಹೀಗೆ ಒಂದಲ್ಲ ಒಂದು ದಿವಸ ಸತ್ತು ಹೋದೆ ಅಂತ ಇಟ್ಟುಕೋ. ಆಗ ಏನಾಗುತ್ತೆ? ನಿನ್ನ ಯೌವನಕ್ಕೆ ನೀನು ದ್ರೋಹ ಮಾಡಿದಂತಾಗತ್ತೆ. ಇದರ ಮುಂದಿನ ಪಾಠಗಳನ್ನೆಲ್ಲ ನಾನು ನಿನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತೇನಲ್ಲ, ಆಗ ಬೋಧಿಸುತ್ತೇನೆ. ಗುರುಜಿ, ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ. ಗುರುತಿಸುವವರೇ ಇಲ್ಲದಂತಾಗಿದೆ. ನೀವು ಒಂದೇ ಒಂದು ಸಲ ನಿಮ್ಮ ಕೈಯಿಂದ ನನ್ನ ತಲೆಯನ್ನು ಮುಟ್ಬಿಟ್ರೆ ನಾನು ಕೂಲಾಗಿ ಇಡೀ ಪ್ರಪಂಚನೇ ಮರ್ತು ಬಿಡ್ತೀನಿ. ಗುರುಜಿ, ನಾನು ನಿಮ್ಮ ಸೇವಕಿ ಆಗಬೇಕು. ನಿಮಗೆ ಈ ಅದ್ಭುತವಾದ ಶಕ್ತಿ ಎಲ್ಲಿಂದ ಬಂತು? ಮೇನಕೆಯನ್ನು ನಂಬಿ ವಿಶ್ವಾಮಿತ್ರ ಹಾಳಾದ. ಈಕೆಯನ್ನು ನಂಬಿ ನಾನು ಹಾಳಾಗುತ್ತೇನೋ ಉದ್ಧಾರವಾಗುತ್ತೇನೋ ಭಗವಂತನಿಗೆ ಗೊತ್ತು. ಶಕ್ತಿ ಎಲ್ಲಿಂದ ಬಂತು ಎಂದು ಬುಡಕ್ಕೆ ಕೈ ಹಾಕಿದ್ದಾಳೆ. ಕತೆ ಕಟ್ಟುಮ್ಮ. ಜಾಜಿ, ಗುರುಜಿ, ಒಮ್ಮೆ ನನ್ನ ಎದೆಗೆ ಹೊರಗಿಕೊಂಡು ಮಲಗಿ ನೋಡು, ಆ ಶಕ್ತಿ ಎಲ್ಲಿಂದ ಬಂತು ಅಂತ ನಿನಗೆ ತಿಳಿಯುತ್ತೆ. ರೇ ಜಾಜಿ ಜಂಬಲ್ದಿನಿ ಅವರೇ, ಎಷ್ಟು ದಿವಸ ಆದ್ಮೇಲೆ ಆದ್ರೆ ನಿಮ್ಮನ್ನು ಪಡೆದಲ್ಲ. ನಾನೇ ಧನ್ಯ ಕಂಡ್ರಿ. ನಾನು ಕಂಡ್ರಿ ಪಾಂಡ್ರಂಗ ಕಂಡ್ಗಲಿ. ಇಷ್ಟೊತ್ತು ನಾವು ಕಂಡಿದ್ ಕನ್ಸ. ಇಬ್ರು ಸೇರ್ಕೊಂಡು ಒಂದೇ ತರ ಕನಸು ಕಂಡ್ಬಿಟ್ರಪ್ಪ. ಪಾಂಡ್ರಂಗ, ಯಾವ್ದೇ ಕಾರಣಕ್ಕೂ ನೀನ್ ಆಶ್ರಮ ಓಪನ್ ಮಾಡ್ಬೇಡ್ವಾ? ಯಾಕೋ? ಅದು ಯಾಕೋ? ನೀವು ಗಂಡ ಹೆಂಡತಿ ಒಂದಾಗ್ಬಿಟ್ರೆ ನಮ್ ಬೆಳೆ ಬೆಳೆಯಲ್ಲ.
ಏನ್ರೇ ಏನ್ ಹೇಳಿ ಈಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಹೈಟೆಕ್ ಆಶ್ರಮ ಬೋಗಸ್ ಅಂತೆ. ಹೋಗ್ರಿ ಮತ್ತೆ ಹೋಗ್ಬಿಟ್ಟು ನೀವು ಕೊಟ್ರೆ 50,000 ವಸೂಲಿ ಮಾಡ್ಕೊಂಡ್ ಬರ್ರಿ. ಅವ್ರಿದ್ರೆ ತಾನೇ ವಸೂಲಿ ಮಾಡ್ಕೊಂಡ್ ಬರಕ್ಕೆ. ಏನ್ ಹೇಳ್ತಾ ಇದ್ರ ತಾವು? ಅವರು ನಮ್ಮ ಎಲ್ರ ಮನೇನು ಕಲೆಕ್ಟ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಮತ್ತೆ ನಿಮ್ಮ ಆಧ್ಯಾತ್ಮಿಕತೆ ಬಿಡ್ತೀನಾ? ಇನ್ನೊಂದು ಹೈಟೆಕ್ ಆಶ್ರಮಕ್ಕೆ ಸೇರ್ಕೋತೀನಿ. ಒಂದು ದುಡ್ಡು ಇದರಲ್ಲ ಹಬಿ ಕೊಡ್ತಾರೆ.